ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ನಾನು ಬೇರೆ ಕೆಲಸ ಮಾಡ್ತೀನಿ, ಹಾಗಾಗಿ ವಿಡಿಯೋನ ಬೇಗ ಹಾಕೋದಕ್ಕಾಗೋದಿಲ್ಲ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ, ಆದರೆ ಏನು ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡಿರಲಿಲ್ಲ. ಈಗ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಚಿಕ್ಕದಾಗೆ ವಿಡಿಯೋ ಮಾಡಿದ್ದೀನಿ. ಇದನ್ನು ಎಲೆಕ್ಟ್ರಾನಿಕ್ ಬೋರ್ಡ್ ಅಂತ ಕರಿತೀವಿ. ಇದನ್ನು ಸಂಪಲ್ಲಿ ಯೂಸ್ ಮಾಡುವಂಥ ಮೋಟ್ರು ಇರುತ್ತಲ್ಲ, ಆ ಮೋಟ್ರಿಗೆ ಇದನ್ನು ಯೂಸ್ ಮಾಡ್ತಾರಂತೆ. ನನಗೆ ಬೇರೆ ಇನ್ನು ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಆಳವಾಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನನೇ ಪಟ್ಟಿಲ್ಲ. ನನ್ನ ಕೆಲಸ ಏನಿದೆ ಅಷ್ಟು ಕೆಲಸ ಮುಗಿಸ್ಬಿಟ್ಟು ಇದನ್ನು ಕೊಟ್ಟು ಬರ್ತೀನಿ ಅಷ್ಟೇ. ಇದನ್ನು ಇಲ್ಲಿ ಈಗ ನಾನು ತೋರಿಸ್ತಿರೋ ಥರ ಹೋಲ್ನ ತೆಕ್ಕೊಳ್ಬೇಕು. ಫಸ್ಟಿಗೆ ಒಂದು ಕಡ್ಡಿ ಟೈಪ್ ಬರುತ್ತೆ, ಈಗ ಅಸೆಂಬ್ಲಿ ಮಾಡಿರ್ತಾರಲ್ಲ ರಿಸಿಸ್ಟರ್ಗಳೆಲ್ಲ ಹಾಕಿ ಅದರದ್ದು ಕಡ್ಡಿಗಳ ಟೈಪ್ ಬರುತ್ತೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡ ನಂತರ ಹೋಲ್ ತೆಕ್ಕೊಳ್ಬೇಕು. ಅದಾದ ನಂತರ LED ಫಿಕ್ಸ್ ಮಾಡಬೇಕು ಆ ಹೋಲಿರೋ ಜಾಗಕ್ಕೆ. ಅದಾದ ನಂತರ ಸಾಲ್ಡ್ರಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫೈನಲಿ ಮಾಡ್ಕೊಂಡ ನಂತರ ಈ ಸಾಲ್ಡ್ರಿಂಗಲ್ಲಿ ಬರೋವಂಥ ಉದ್ದವಾದದ್ದು ಕಡ್ಡಿ ಬರುತ್ತಲ್ಲ, ಅದನ್ನು ಕೂಡ ಕಟ್ ಮಾಡಿ ಅದು ಲಾಸ್ಟಿಗೆ ಫಿನಿಶಿಂಗ್ ಕೊಟ್ಟು ನೆಕ್ಸ್ಟು ಅದನ್ನು ಕೊಟ್ಟು ಕಳಿಸ್ತೀನಿ. ಇಷ್ಟೇ ಇದ್ರ ಕೆಲಸ. ದಿನಕ್ಕೆ ಒಂದು 50 ಆದ್ರೂ ಮಾಡ್ಬೋದು. ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಳ್ತೀನಿ. ಇದಕ್ಕೆ ಎಷ್ಟನ್ನ ನಾನು ಅಮೌಂಟ್ ಇಸ್ಕೊಳ್ತೀನಿ ಅಂತ ಅದೆಲ್ಲ ಬೇಡ ಅಂತ ಅನ್ಕೋತೀನಿ. ಈ ಕೆಲಸನ ಬೋರ್ಡ್ ಕೊಡ್ತಾರಲ್ಲ ಅವ್ರ ಹತ್ರನೇ ನಾನು ಕಲ್ತಿದ್ದು, ಅವರೇ ಕಲಿಸ್ಕೊಟ್ಟಿದ್ದು. ಸ್ವಲ್ಪ ದಿನಗಳ ಕಾಲ ಅವ್ರ ಹತ್ರನೇ ನಾನು ಕೆಲಸ ಮಾಡಿದೆ. ಅದಾದ ನಂತರ ಪೀಸ್ ಲೆಕ್ಕದಲ್ಲಿ ಮನೆಗೆ ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಅಂತೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಸ್ಕೂಲಿಗೆ ಕಳಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕೆಲಸಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಈ ಥರ ಮನೆಗೆ ಕೊಡೋದ್ರಿಂದ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.